ಈಗ ಚುನಾವಣೆ ರಾಜಕೀಯದಿಂದ ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಚುನಾವಣೆ ರಾಜಕೀಯದಿಂದ ನಿವೃತ್ತಿಯಾಗಿರ್ತಕ್ಕಂಥದ್ರ ಬಗ್ಗೆ ಮತ್ತು ಚುನಾವಣೆ ರಾಜಕೀಯ ಅಂದಿನ ವ್ಯವಸ್ಥೆಗೂ ಇಂದಿನ ವ್ಯವಸ್ಥೆ ಬಗ್ಗೆ ಅವರು ತುಲನೆ ಮಾಡಿರ್ತಕ್ಕಂಥದ್ದು ಅದು ಸತ್ಯಾಂಶ ಇದೆ. ಯಾಕೆಂದರೆ ಜನ ಯಾವ ಮತದಾರರು ನಮ್ಗೆ ಓಟ್ ಹಾಕಿ ಕಳಿಸ್ತಕ್ಕಂಥ ಮತದಾರರು ನಾವು ಪ್ರಾಮಾಣಿಕವಾಗಿ ಇರಬೇಕು ಅಂತ ತಿಳ್ಕೊಂಡು ಅವರು ಅಪೇಕ್ಷೆ ಪಡ್ತಾರೆ. ಸಹಜವಾಗಿ ಜನಪ್ರತಿನಿಧಿಗಳು ನಾವು ಸಹ ನಮ್ಮ ಜನನೂ ಏನಪ್ಪಂತಂದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಇರಬೇಕೆಂಬುದು ಸಿದ್ದರಾಮಯ್ಯವರ ಒಂದು ಅನಿಸಿಕೆ ಅಂತ ನನ್ನ ಭಾವನೆ. ಸುದೀರ್ಘವಾಗಿ ರಾಜಕೀಯದಲ್ಲಿ 50 ವರ್ಷ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯವರು ಈ ರಾಜಕೀಯ ವ್ಯವಸ್ಥೆ ಬಗ್ಗೆ ಅವರ ಒಂದು ಬೇಸರ ವ್ಯಕ್ತಪಡಿಸಿದ್ದಕ್ಕೆ ನಮ್ಮದು ಸಹಮತ ಇದೆ. ಯಾಕೆಂದರೆ ಇವತ್ತು ಕೇವಲ ನಾವು ಎಷ್ಟೇ ಸೇವೆಗಳನ್ನು ಮಾಡಿದರೂ ಸಹ ಕೇವಲ ಮತ್ತು ದುಡ್ಡು ಒಂದು ಜಾತಿ ಇವೆರಡರ ಮೇಲೆ ರಾಜಕೀಯ ನಿಂತಿರ್ತಕ್ಕಂಥದ್ರಲ್ಲಿಂದ ಸಿದ್ದರಾಮಯ್ಯವರು ರೋಸಿ ಹೋಗಿದ್ದಾರೆ ಅನ್ನೋದಕ್ಕಿಂತ ಇವತ್ತಿನ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಸಹ ಇನ್ನೂ ನಮ್ಮಂಥ ಯುವಕರು ಮತ್ತು ಇನ್ನೂ ಒಂದಿಷ್ಟು ಪ್ರಾಮಾಣಿಕರು ಬರಬೇಕು. ಯಾಕಂದರೆ ವ್ಯವಸ್ಥೆ ಮತ್ತು ಸರ್ಕಾರಗಳನ್ನು ನಡೆಸ್ತಕ್ಕಂಥವ್ರು ಪ್ರತಿ ಒಂದೊಂದು ಪೀಳಿಗೆ ಶತಮಾನಗಳಿಗೆ ಒಂದೊಂದು ಪೀಳಿಗೆ ಬರುತ್ತೆ. ಬಂದವರು ಸಹ ಪ್ರಾಮಾಣಿಕವಾಗಿ ಇರಬೇಕೆಂಬುದು ನನ್ನ ಒಂದು ಅಪೇಕ್ಷೆ. ಯಾವತ್ತೂ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರಿಂದ ಕಾಂಗ್ರೆಸ್ ಇರ್ತಕ್ಕಂಥದ್ದು ಅದು ಜಗಜ್ಜಾಹಿರೋದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅದ್ರಾಗೇನು ಪ್ರಶ್ನೆಯೇ ಇಲ್ಲ. ಇವತ್ತು ಸಿದ್ದರಾಮಯ್ಯವರು ಹೋದ ಮೇಲೆ ಕಾಂಗ್ರೆಸ್ಸಿಂದು ಇವಾಗೇನೋ ಇನ್ನೂ ಒಂದು 20-22 ತಿಂಗಳು ಅಧಿಕಾರದಲ್ಲಿ ಇರ್ತಾರೆ. ಅದು ಸ್ವಲ್ಪ ಚಲೋ ಕಾಣಿಸುತ್ತೆ. ಅಧಿಕಾರದಾಗಿದ್ದಾಗ ಸಹಜವಾಗಿ ಜೇನಿದ್ದಲ್ಲಿ ಜೇನಿನ ನೊಣಗಳು ಬರ್ತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯವರು ಇವತ್ತು ಮುಖ್ಯಮಂತ್ರಿ ಪದವಿಯಿಂದ ಇಳಿಸಿರ್ತಕ್ಕಂಥದ್ದಾಗಲಿ ಅಥವಾ ಅವರು ಚುನಾವಣೆ ನಿಲ್ತಕ್ಕಂಥದ್ದಾಗಲಿ ಇದು ಕಾಂಗ್ರೆಸ್ಸಿನ ಕೊನೆಯ ಮಳೆ ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಅಭಿಪ್ರಾಯ.